ನಿನ್ನೆ ತ್ರಯಂಬಕೇಶ್ವರ ದರ್ಶನ ಮುಗಿಸ್ಕೊಂಡು ನಾವು ಒಂದು ನಾಸಿಕ್ ರೋಡಲ್ಲಿ ರೂಮ್ ಮಾಡ್ಕೊಂಡು ಹಾಲ್ಟ್ ಆದ್ವಿ ನಾವು ನಮ್ಮ ಫ್ರೆಂಡ್ಸು. ಆ್ಯಕ್ಚುಲಿ ನಮಗೆ ಫ್ಲೈಟು ಡಿಲೇ ಆಗಿದೆ, ಅಂದರೆ ಡೈರೆಕ್ಟ್ ಫ್ಲೈಟ್ ಕ್ಯಾನ್ಸಲ್ ಆಗಿ ಕನೆಕ್ಟೆಡ್ ಫ್ಲೈಟ್ ಕೊಟ್ಟಿದ್ದಾರೆ. ಸರಿ, ನಾಸಿಕ್ ರೋಡಿನ ಆಟೋ ಹಿಡ್ಕೊಂಡು ನಾವು ನಾಸಿಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ವಿ. ಇದೇನು ಗುರು ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟಾ ಅಂತ ಒಂದು ಕ್ಷಣ ಶಾಕ್ ಆಯಿತು. ಬರೀ ಖಾಲಿ. ಇದು HAL ಏರ್ಪೋರ್ಟು, ಲೈಕ್ ನಮ್ಮ ಬೆಂಗಳೂರು ಹಳೆ HAL ಏರ್ಪೋರ್ಟ್ ಇತ್ತಲ್ವಾ, ಆ ಥರ ಇದು HAL ಏರ್ಪೋರ್ಟು. ನಮ್ಮ ಬೆಂಗಳೂರಲ್ಲಾರೆ ದೇವನಹಳ್ಳಿ ಮಾಡಿದ್ದಾರೆ. ಸೊ ಇವಾಗ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ದೇವನಹಳ್ಳಿ ಆಗಿದೆ. ಸರಿ, ನಾವು ಹೋದ್ವಿ, ಚೆಕ್ ಇನ್ ಆಗಿ ನಮ್ಮ ಫ್ಲೈಟ್ ಕಾಯ್ಕೊಂಡು ಕೂತಿದ್ವಿ. ನಾವು ಇಲ್ಲಿಂದ ಹೈದ್ರಾಬಾದಲ್ಲಿ 1.5 hour ಹಾಲ್ಟ್ ಆಗಿ ಅಲ್ಲಿಂದ ಮತ್ತೆ ನಾವು ಬೆಂಗಳೂರಿಗೆ ಇನ್ನೊಂದು ಫ್ಲೈಟಲ್ಲಿ, ಅಂದರೆ ಡಬಲ್ ಫ್ಲೈಟು ಬರಬೇಕು. ಇಲ್ಲಿಂದ ನಾಸಿಕ್ ಏರ್ಪೋರ್ಟಿಂದ ಹೈದ್ರಾಬಾದ್ ಏರ್ಪೋರ್ಟ್ಗೆ 1.5 hour, ಅಲ್ಲಿಂದ ಮತ್ತು ಬೆಂಗಳೂರಿಗೆ 1.25 hour ಜರ್ನಿ ಇರೋದು. ಹೋದ್ವಿ ಗುರು, ಫ್ಲೈಟ್ ನೋಡಿ ಏನು ಫ್ಲೈಟ್ ಇಷ್ಟೈತೆ ನನಗೆ ನೋಡಿ ನಿಜವಲ್ಲಿ ಇದು ಆಗ್ತದ ಅಂತ ಡೌಟ್ ಬಂತು. ಆಮೇಲೆ ನನಗೆ ಗೊತ್ತಾಗಿದ್ದು ಒಳಗಡೆ ನೋಡೋರು 80 ಜನ ಪ್ಯಾಸೆಂಜರ್ಸ್ ಕರ್ಕೊಂಡು ಹೋಗೋಷ್ಟು ಸ್ಪೇಸ್ ಇದೆ ಅಂತ. ಸರಿ ಹೋದ್ವಿ, ನಮ್ಮ ಸೀಟು ವಿಂಡೋ ಸೀಟ್ಸು ಕೂಡ ಸಿಕ್ಕಿತ್ತು. ಏನು ಫ್ಲೈಟ್ ಜರ್ನಿ ಏನು ಕಷ್ಟ ಇಲ್ಲ ಗುರು, ಅದೇನು ಬರೀ ಸಾವ್ಕಾರು ಓಡೋಣ ಅಂತದಲ್ಲ. ನಾವು ಕರೆಕ್ಟಾಗಿ ಸ್ಕ್ಯಾನರ್ ಆ್ಯಪಲ್ಲಿ ನಾವು ಸರ್ಚ್ ಮಾಡ್ತಾಯಿದ್ರೆ ಸಮ್ ಟೈಮ್ ನಮಗೆ ಟ್ರೈನ್ ಟಿಕೆಟ್ಗಿನ ಕಮ್ಮಿ ಚಾರ್ಜಲ್ಲಿ ಫ್ಲೈಟ್ ಟಿಕೆಟ್ ಸಿಗುತ್ತೆ. ಯಾರು ಬೇಕಾದ್ರೂ ಹೋಗ್ಬೋದು. ಫ್ಲೈಟಲ್ಲಿ ಓಡಾಡೋ ಆಸೆ ಯಾರಾದರೂ ಇದ್ದರೆ ಸ್ಕ್ಯಾನರಲ್ಲಿ ನೋಡ್ತಾ ಇರಿ. ಬಟ್ ವಿಂಡೋ ಸೀಟ್ ಬೇಕು ಅಂದರೆ 1,000 ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ಲಾಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗಿದ್ದಾಗ ವಿಂಡೋ ಸೀಟ್ ಇಲ್ಲ ಅಂದ್ಬಿಟ್ಟು ಬೇಜಾರಾಗಿತ್ತು. ಅದಕ್ಕೆ ಈ ಸತಿ ವಿಂಡೋ ಸೈಡೇ ಬುಕ್ ಮಾಡಿಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ನೋಡೋಕೆ ಮಾತ್ರ ಸೀನರಿ ಫ್ಲೈಟ್ ಟೇಕಪ್ ಆದಾಗ. ಆಮೇಲೆ ನೆಕ್ಸ್ಟ್ ಬಂದು ಹೈದ್ರಾಬಾದ್ ಏರ್ಪೋರ್ಟಲ್ಲಿ ಇಳ್ಕೊಂಡ್ವಿ. ಇಲ್ಲಿ ಚೆಕ್ ಇನ್ ಆಗಿ ನಮ್ಮ ಫ್ಲೈಟ್ ಕಾಯ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಅಲ್ಲಿಂದ ಏರ್ಪೋರ್ಟಿಂದ ನಮ್ಮ ಫ್ಲೈಟ್ ಹತ್ತಿದ್ಮೇಲೆ 31,000 ಅಡಿ ಮೇಲೆ ಫ್ಲೈಟು ಹೋಯ್ತು ಬ್ರೋ. ಬಟ್ ಮೇಲೆಯಿಂದ ನೋಡಿದಾಗ ತುಂಬ ಚೆನ್ನಾಗಿತ್ತು. ಇದು ನೋಡಿ, ಇದೆಲ್ಲ ಮೋಡಗಳು. ನಾವು ಮೋಡನೇ ಬಿಟ್ಟು ತುಂಬ ಮೇಲೆ ಹೋಗ್ತಾಯಿದ್ದೀವಿ. ಬಟ್ ಇಷ್ಟೊಂದು ನೋಡಿ ಎಂಜಾಯ್ ಮಾಡಿದ್ದು ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮು. ಮೋಡದ ಮೇಲೆ ಇದ್ದೀವಿ ಅಂತ ಖುಷಿ ಆಯಿತು. ಮೇಲಿಂದ ನೋಡಿದ್ರೆ ಮೋಡಗಳೆಲ್ಲ ಏನು ಬೆಟ್ಟ ಗುಡ್ಡ ಮಂಜುಗಡ್ಡೆ ಉಳಿದದ್ರ ಕಾಣಿಸುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ.